ನಮಸ್ಕಾರ. HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಭೂಪಾಳಂ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿಯ ಬೆನ್ನಲ್ಲೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದೆ. ಈ ಭೇಟಿಯ ಹಿಂದೆ ಬಿಜೆಪಿ ಜೆಡಿಎಸ್ ಮೈತ್ರಿಯೊಳಗಿನ ಸಮನ್ವಯತೆಯ ಲೆಕ್ಕಾಚಾರವಿದೆಯೇ ಎಂಬ ಚರ್ಚೆ ಜೋರಾಗಿದೆ. ರಾಜ್ಯ ಬಿಜೆಪಿಯ ಕೆಲ ನಾಯಕರ ಕಾರ್ಯವೈಖರಿ ಬಗ್ಗೆ HDK ಅಸಮಾಧಾನ ಹೊಂದಿದ್ದಾರೆ. ಜೆಡಿಎಸ್ ನಡೆಸುತ್ತಿರುವ ಕಾಂಗ್ರೆಸ್ ವಿರುದ್ಧದ ಹೋರಾಟಗಳಿಗೆ ರಾಜ್ಯ ಬಿಜೆಪಿ ನಿರೀಕ್ಷಿತ ಮಟ್ಟದಲ್ಲಿ ಬೆಂಬಲ ನೀಡುತ್ತಿಲ್ಲ ಎಂಬ ಅಸಮಾಧಾನವೂ ಇದೆ. ಎರಡು ಪಕ್ಷಗಳ ನಡುವೆ ನೆಲಮಟ್ಟದಲ್ಲಿ ಇನ್ನಷ್ಟು ಗಟ್ಟಿಯಾದ ಸಮನ್ವಯತೆ ಅಗತ್ಯವಿದೆ. ಕಾರ್ಯಕ್ರಮಗಳು, ಹೋರಾಟಗಳು ಹಾಗೂ ಕಾರ್ಯಕರ್ತರ ಮಟ್ಟದಲ್ಲೂ ಒಗ್ಗಟ್ಟು ಮೂಡಬೇಕಿದೆ ಎಂಬ ಮಾತು ಕೇಳಿಬರುತ್ತಿದೆ. 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಈಗಿನಿಂದಲೇ ಮೈತ್ರಿಯೊಳಗಿನ ಭಿನ್ನಾಭಿಪ್ರಾಯಗಳಿಗೆ ಬ್ರೇಕ್ ಹಾಕಬೇಕಿದೆ. ಕ್ಷೇತ್ರವಾರು ಹೋರಾಟ, ಉಪಚುನಾವಣೆ ಮತ್ತು ಮುಂದಿನ ಚುನಾವಣಾ ತಂತ್ರದ ಬಗ್ಗೆಯೂ ಉಭಯ ಪಕ್ಷಗಳ ನಡುವೆ ಸ್ಪಷ್ಟ ಒಮ್ಮತ ಅಗತ್ಯವಾಗಿದೆ. ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ರಾಜ್ಯ ಉಸ್ತುವಾರಿ ಅಗರ್ವಾಲ್ ಅವರ ಭೇಟಿಯ ವೇಳೆ ರಾಜ್ಯ ಬಿಜೆಪಿಯ ಕಾರ್ಯವೈಖರಿ ಬಗ್ಗೆ HDK ತಮ್ಮ ಅಭಿಪ್ರಾಯ ಹಂಚಿಕೊಂಡಿರಬಹುದೇ ಎಂಬ ಕುತೂಹಲವೂ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕವಾಗಿ ಸಾಗುತ್ತಿರುವ ಚಿತ್ರಣಕ್ಕೆ ತೆರೆ ಎಳೆದು ಮೈತ್ರಿ ಒಗ್ಗಟ್ಟನ್ನು ಗಟ್ಟಿಗೊಳಿಸುವ ಪ್ರಯತ್ನಕ್ಕೆ HDK ಮೋದಿ ಭೇಟಿಯು ವೇದಿಕೆಯಾಗಿದೆಯೇ ಎಂಬ ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ಮೂಡಿದೆ. ಕ್ಯಾಬಿನೆಟ್ ಮೈನರ್ ಸರ್ಜರಿಯೋ, ನಾಗೇಂದ್ರ ರಾಜೀನಾಮೆಯೋ? ರಾಜ್ಯ ಸಚಿವ ಸಂಪುಟದಲ್ಲಿ ಮತ್ತೆ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿದೆ. ನಿನ್ನೆ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿದ ಸಿಎಂ DKಶಿ 1 ಗಂಟೆಗೂ ಹೆಚ್ಚು ಕಾಲ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಖಾಲಿ ಇರುವ ಏಕೈಕ ಸಚಿವ ಸ್ಥಾನ ಭರ್ತಿ ಹಾಗೂ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರಮುಖವಾಗಿ ಚರ್ಚೆಯಾಗಿದೆ ಎನ್ನಲಾಗಿದೆ. ಸಿಎಂ DKಶಿ ನೀಡಿದ ಮಾಹಿತಿಯನ್ನು ರಾಹುಲ್ ಗಾಂಧಿ ಗಂಭೀರವಾಗಿ ಆಲಿಸಿದ್ದು, ಈ ಬಗ್ಗೆ ಚರ್ಚಿಸಿ ಮುಂದಿನ ನಿರ್ಧಾರ ತಿಳಿಸುವುದಾಗಿ ಹೇಳಿದ್ದಾರೆ. ಇಂದು ದೆಹಲಿಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಯಾಣಿಸಲಿದ್ದು, ಖರ್ಗೆ ಜೊತೆ ಚರ್ಚಿಸಿದ ಬಳಿಕ ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಶೀಘ್ರದಲ್ಲೇ ಕ್ಯಾಬಿನೆಟ್ ಮೈನರ್ ಸರ್ಜರಿ ನಡೆಯುತ್ತಾ ಅಥವಾ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ನಿರ್ಧಾರ ಹೊರಬೀಳುತ್ತಾ ಎಂಬ ಕುತೂಹಲ ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗಿದೆ. ನೇಪಾಳದಲ್ಲಿ ಉಂಟಾಗಿರುವ ಪರಿಸ್ಥಿತಿ ಇನ್ನೂ ಸಂಪೂರ್ಣವಾಗಿ ಸಾಧಾರಣ ಸ್ಥಿತಿಗೆ ಮರಳಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ಮಾತನಾಡಿದ ಅವರು, ಮಾಧ್ಯಮಗಳಲ್ಲಿ ಲಭ್ಯವಾಗುತ್ತಿರುವ ಮಾಹಿತಿಯಷ್ಟೇ ಸರ್ಕಾರಕ್ಕೂ ಸದ್ಯಕ್ಕೆ ದೊರೆಯುತ್ತಿದೆ ಎಂದರು. ಆದರೆ ಸರ್ಕಾರ ತನ್ನ ಕಡೆಯಿಂದ ನಿರಂತರ ಸಂಪರ್ಕವನ್ನು ಮುಂದುವರೆಸಿದ್ದು, ನೇಪಾಳದಲ್ಲಿರುವ ಮತ್ತು ಅಲ್ಲಿಗೆ ತೆರಳಿರುವ ಪ್ರವಾಸಿಗರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದ್ದರು. ಹೆಚ್ಚಿನ ಮಾಹಿತಿ ಇರುವ ಪ್ರವಾಸಿಗರು ಸರ್ಕಾರಕ್ಕೆ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ. ಈ ಸಂಬಂಧ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜೊತೆಗೂ ನಿರಂತರ ಸಂಪರ್ಕದಲ್ಲಿದ್ದೇವೆ ಎಂದರು. ಇನ್ನು ನೇಪಾಳಕ್ಕೆ ತೆರಳಲು ಯೋಜಿಸಿದ್ದ ಬಹುತೇಕ ಪ್ರವಾಸಿಗರು ಸದ್ಯ ತಮ್ಮ ಪ್ರವಾಸವನ್ನು ಮುಂದೂಡಿದ್ದು ಅಥವಾ ರದ್ದುಗೊಳಿಸಿದ್ದಾರೆ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನೋಡಿ, ಇನ್ನೂ ಕೂಡ ನೇಪಾಳನಲ್ಲಿ ಪರಿಸ್ಥಿತಿ ನಾರ್ಮಲ್ಸಿಗೆ ಬಂದಿಲ್ಲ. ಸೊ ಇನ್ನು ಹೆಚ್ಚು ಮಾಹಿತಿಯನ್ನು MEA ಅವರು ನೀಡ್ತಾ ಇದ್ದಾರೆ. ನೀವು ಏನು ನಿಮ್ಮ ಮಾಧ್ಯಮದಲ್ಲಿ ಮಾಹಿತಿ ಇದೆ ಅಷ್ಟೇ ಮಾಹಿತಿ ಸರ್ಕಾರಕ್ಕೆ ಕೂಡ ಇರೋದು. ಹೆಚ್ಚು ರೀತಿಯಾಗಿ ಇನ್ನೂ ಕೂಡ ನಮ್ಮ ಕಡೆಯಿಂದ ನಾವು ಸಂಪರ್ಕವನ್ನು ನಾವು ಬೆಳೆಸ್ತಾ ಇದ್ದೀವಿ. ಮತ್ತು ಬೇರೆ ಪ್ರವಾಸಿಗರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಆದರೆ ನಿರ್ದಿಷ್ಟವಾದಂಥ ಮಾಹಿತಿ ಇನ್ನೂ ನಮ್ಗೆ ಬರ್ತಾ ಇಲ್ಲ. ವಾಟ್ ಎವರ್ ಇಟ್ ಈಸ್, ವಿ ಆರ್ ಇನ್ ಟಚ್ ವಿತ್ MEA as well as other helplines from other tourism boards. So as and when it comes down, ನಾವು ಅಪ್ಡೇಟ್ ಮಾಡ್ತೀವಿ. ಟೂರಿಸಂ ಆಪರೇಟ್ ಆಗೋದು ನಿಲ್ತಿಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲಿಗೆ ನೇಪಾಳ ಸೈಡ್ ಹೋಗುವಂಥದ್ದು, ಕಠ್ಮಂಡು ಸೈಡ್ ಹೋಗುವಂಥದ್ದು ನೋಡಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಆದರೆ ನನಗೆ ಗೊತ್ತಿರೋ ಹಾಗೆ ನಿನ್ನೆ ಕೆಲವು ಜನ ಬಂದಾಗ ಅವ್ರು ಹೇಳ್ತಾ ಇದ್ರು ಭಾಳಷ್ಟು ಜನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತ. ಎಸ್ಪೆಷಲಿ ಯಾರು ತೀರ್ಥಯಾತ್ರೆಗೆ ಹೋಗ್ತಾಯಿದ್ರು ಅಥವಾ ನಿಮ್ಮ ಬಿಹಾರಿಂದ ಅಲ್ಲಿಗೆ ನೇಪಾಳಿಗೆ ಹೋಗೋರು ಎಲ್ಲರೂ ಅಲ್ಲಿಂದ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಎಷ್ಟು ಜನ ಕ್ಯಾನ್ಸಲ್ ಮಾಡಿದ್ದಾರೆ, ಯಾಕೆ ಇದಕ್ಕೋಸ್ಕರನೇ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅದ್ರ ಮಾಹಿತಿ ಇಲ್ಲ.
ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ಪದೇ ಪದೇ ಆಗ್ರಹಿಸುತ್ತಿದೆ. ಆದರೆ 84 ಕೋಟಿ ರೂಪಾಯಿ ರಿಕವರಿ ಹಣದಲ್ಲಿ ನಾಗೇಂದ್ರ ಅವರಿಂದ ಒಂದೇ ಒಂದು ರೂಪಾಯಿ ಕೂಡ ವಸೂಲಿಯಾಗಿಲ್ಲ. ಹೀಗಾಗಿ ಅನಗತ್ಯವಾಗಿ ರಾಜೀನಾಮೆ ಕೇಳಲಾಗುತ್ತಿದೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಚರ್ಚೆಗೆ ಬನ್ನಿ ಎಂದು ವಿಪಕ್ಷಕ್ಕೆ ಹಲವು ಬಾರಿ ಹೇಳಿದ್ದರೂ ಅವರು ಚರ್ಚೆಗೆ ಬಂದಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ವರಿಷ್ಠರೊಂದಿಗೆ ಏನು ಚರ್ಚೆ ನಡೆಸಿದ್ದಾರೆ ಎಂಬುದು ಸಿಎಂ ಜೊತೆ ಮಾತನಾಡಿದ ಬಳಿಕ ತಮಗೆ ತಿಳಿಯಲಿದೆ ಎಂದಿದ್ದಾರೆ. ಇನ್ನು ನಾಗೇಂದ್ರ, ರೇಣುಕಾಚಾರ್ಯ ಹಾಗೂ ಜನಾರ್ದನ್ ರೆಡ್ಡಿ ವಿರುದ್ಧದ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರವಾಗಿ ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆ ಕೇಳಿರುವ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಸಾಲ ಮನ್ನಾ ವಿಚಾರದಲ್ಲೂ ಕೇಂದ್ರ ಸರ್ಕಾರವೇ ನಿರ್ಧಾರ ಕೈಗೊಳ್ಳಬೇಕು. ಈ ಹಿಂದೆ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ 82,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿತ್ತು. ಅದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅನ್ವಯಿಸಬೇಕು. ಆಯ್ದ ಕೆಲವರಿಗೆ ಮಾತ್ರ ಅನುಮತಿ ನೀಡಿದರೆ ಅದು ರಾಜಕೀಯ ಕಾರಣದಿಂದ ಮಾಡಲಾಗಿದೆ ಎಂಬ ಅನುಮಾನ ಮೂಡುತ್ತದೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಅವರ ರಾಜೀನಾಮೆಯನ್ನ ವಿರೋಧ ಪಕ್ಷದವರು ಕೇಳ್ತಾ ಇರ್ತಕ್ಕಂಥದ್ದು. ನಾವು ಪದೇ ಪದೇ ಅವರಿಗೆ ಹೇಳಿದ್ದೇವೆ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಅವರಿಗೆ CBI ಆಗಲಿ ಅಥವಾ ED ಆಗಲಿ ಅವರ ಚಾರ್ಜ್ ಶೀಟ್ಗಳಲ್ಲಿ ಇವರ ಹೆಸರುಗಳು ಇಲ್ಲ. ಜೊತೆಗೆ ಅವರಿಂದ ಯಾವುದು ಹಣನೂ ಕೂಡ ಅವರು ರಿಕವರಿ ಮಾಡಲಿಲ್ಲ. 84 ಕೋಟಿನಲ್ಲಿ 79 ಕೋಟಿಯನ್ನು ರಿಕವರಿ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳು ರಿಕವರಿ ಮಾಡಿದ್ದಾರೆ. ಇವರು ಒಂದು ವೇಳೆ ಹಣ ತೊಗೊಂಡಿದ್ರೆ ಇವರಿಂದನೂ ರಿಕವರಿ ಮಾಡಬೇಕಲ್ವಾ? ಇವರಿಂದ ಯಾವುದೇ ರಿಕವರಿಯನ್ನು ಮಾಡಲಿಲ್ಲ. ಇನ್ನೂ 5 ಕೋಟಿ ರಿಕವರಿ ಮಾಡಬೇಕು, ಅದನ್ನು ಪ್ರೊಸೆಸ್ನಲ್ಲಿ ಇದೆ. ಹಾಗಾಗಿ ಅವರನ್ನು ಅನವಶ್ಯಕವಾಗಿ ವಿರೋಧ ಪಕ್ಷದವರು ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂಥೇಳಿ ನಮ್ಮ ಅಭಿಪ್ರಾಯಗಳು. ಅದಕ್ಕೆ ನಾವು ಅವ್ರಿಗೇನು ಹೇಳಿದು ಅಂದರೆ, ಸದನದಲ್ಲಿ ನೀವು ಪ್ರಶ್ನೆಗಳು ಕೇಳಿ, ಎವಿಡೆನ್ಸ್ಗಳು ಕೊಡಿ, ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದೆಲ್ಲ ಕೊಡಿ, ನಾವು ಉತ್ತರ ಕೊಡ್ತೀವಿ ನಿಮಗೆ ಅಂತ ಹೇಳ್ದು. ಅದನ್ನು ಒಂದು ರೀತಿಯಲ್ಲಿ ಹೆದರ್ಕೊಂಡು ಅವ್ರ ಹತ್ರ ಏನೂ ಇರಲಿಕ್ಕಿಲ್ಲ. ಹಾಗಾಗಿ ಅವರು ಸುಮ್ಮನೆ ಇದನ್ನು ರಾಜಕೀಯ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದರಿಂದ ಈಗ ನಮ್ಮ ವರಿಷ್ಠರ ಜೊತೆಯಲ್ಲಿ ಏನು ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನು ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಬರ ವಿಚಾರವಾಗಿ ಸರ್, ಈಗ ಪತ್ರ ಬರೆದಿದ್ರಿ, ಈಗ ಬರ ಘೋಷಣೆ ಮಾಡಿದ್ದೀರಾ, ಕೇಂದ್ರ ಸಚಿವರನ್ನ ಭೇಟಿಯಾಗೋದು ಯಾವಾಗ, ಆಮೇಲೆ ಅಲ್ಲಿಂದ ಮಾನದಂಡಗಳು ಏನಿರುತ್ತೆ, ಯಾವಾಗ ಈ ಒಂದು ಅಲ್ಲ, ನಾವೀಗ ಮೆಮೊರಾಂಡಮನ್ನು ತಯಾರು ಮಾಡ್ತೇವೆ. ಯಾಕೆಂದರೆ ಈಗ ನಾವು 101 ತಾಲೂಕುಗಳನ್ನು ಘೋಷಣೆ ಮಾಡಿದ್ದೀವಿ. ಇನ್ನೂ 15 ದಿವಸಕ್ಕೆ ಒಂದು ಸಾರಿ ರಿವ್ಯೂ ಮಾಡಿದಾಗ ಇನ್ನೊಂದಷ್ಟು ತಾಲೂಕುಗಳು, ಇನ್ನೂ ಒಂದು 40-50 ತಾಲೂಕುಗಳು ಆ ಕ್ಯಾಟಗರಿಗೆ ಬರುತ್ತೆ. ಅದನ್ನು ಘೋಷಣೆ ಮಾಡ್ತೀವಿ. ಈ ಮಧ್ಯದಲ್ಲಿ ನಾವು ಮೆಮೊರಾಂಡಮ್ ಆಫ್ ಇದನ್ನು ಕೇಂದ್ರಕ್ಕೆ ಮೆಮೊರಾಂಡಮನ್ನು ತಯಾರು ಮಾಡ್ತಾ ಇದ್ದೀವಿ. ಅದನ್ನು ಆದಷ್ಟು ಶೀಘ್ರವಾಗಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ. ಮುಖ್ಯಮಂತ್ರಿಗಳು, ನಾನು ಅಥವಾ ನಾವು ಹೋಗಿ ಕೇಂದ್ರದಲ್ಲಿ ಗೃಹ ಸಚಿವರಿಗೆ, ಕೃಷಿ ಸಚಿವರಿಗೆ ಅವರಿಗೆಲ್ಲ ಕೊಡಬೇಕಾಗ್ತದೆ. ಆಮೇಲೆ ಅವರು ಅಲ್ಲಿಂದ ಟೀಮ್ಗಳನ್ನು ಕಳಿಸ್ತಾರೆ. ಟೀಮ್ ಕಳಿಸಿ ಎವ್ಯಾಲ್ಯೂಯೇಟ್ ಮಾಡಿ ನಾವು ಕೊಟ್ಟಿರುವಂಥ ಮೆಮೊರಾಂಡಮನ್ನು ಅವರು ವೆರಿಫೈ ಮಾಡಿಕೊಂಡು ಆಮೇಲೆ ನಮಗೆ ಹಣ ಕೊಡೋದಿದ್ದರೂ ಅದನ್ನು ಬಿಡುಗಡೆ ಮಾಡ್ತಾರೆ. ರೈತರ ಸಾಲ ಕೂಡ ಮನ್ನಾ ಮಾಡಬೇಕು ಹೇಳ್ತಾರೆ, ಅವರು ಮಾಡಬೇಕಲ್ಲ. ಅಲ್ಲಿ ಕೇಂದ್ರದಿಂದ ಮಾಡಿದರೆ ಎಲ್ಲ ಮುಗ್ದೇ ಹೋಯ್ತಲ್ಲ. ನಮ್ಮನ್ನು ಹೇಳೋ ಬದಲು ಇವತ್ತು ಇಡೀ ನಮ್ಮ ಒಂದೇ ರಾಜ್ಯದಲ್ಲಿ ಬರ ಇಲ್ಲ. ಆಂಧ್ರದಲ್ಲಿ ಬರ ಇದೆ, ತೆಲಂಗಾಣದಲ್ಲಿ ಬರ ಇದೆ, ಮಹಾರಾಷ್ಟ್ರದಲ್ಲಿ ಬರ ಇದೆ, ಉತ್ತರ ಪ್ರದೇಶ, ಬಿಹಾರ್ನಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಇದ್ದಾವೆ. ಹಾಗಾಗಿ ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಮನ್ನಾ ಮಾಡಿದರು, ಅದೇ ರೀತಿ ಕೇಂದ್ರ ಸರ್ಕಾರದವರು ಮನ್ನಾ ಮಾಡಿದರೆ ಇಡೀ ದೇಶದ ಎಲ್ಲ ರೈತರಿಗೆ ಕೂಡ ಅನುಕೂಲ ಆಗುತ್ತೆ. ಅದನ್ನು ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ. ಮೈಸೂರಿನಲ್ಲಿ ಮೂಡ 50-50ರ ಅನುಪಾತ ಸೈಟ್ ಹಗರಣಕ್ಕೆ ಸಂಬಂಧಿಸಿದಂತೆ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಹತ್ವದ ಮಾಹಿತಿ ನೀಡಿದ್ದಾರೆ.
2019ರಿಂದ 2023ರವರೆಗೆ ಹಂಚಿಕೆಯಾಗಿದ್ದ 1000ಕ್ಕೂ ಹೆಚ್ಚು 50ರಿಂದ 50 ಅನುಪಾತ ಸೈಟ್ಗಳನ್ನು ರದ್ದು ಮಾಡಲಾಗಿದೆ. ಮನೆ ಕಟ್ಟಿರುವ ಫಲಾನುಭವಿಗಳ ಪಟ್ಟಿಯನ್ನು ತರಿಸಲಾಗುತ್ತಿದ್ದು, ಕಾನೂನಾತ್ಮಕ ಹೋರಾಟದಲ್ಲಿರುವ ಸೈಟ್ಗಳ ಬಗ್ಗೆ ಮುಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದಿದ್ದಾರೆ. 2018ಕ್ಕೂ ಹಿಂದಿನ ಸೈಟ್ಗಳಲ್ಲೂ ಅಕ್ರಮ ಕಂಡುಬಂದರೆ ರದ್ದುಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಚಿವ ನಾಗೇಂದ್ರ ತಪ್ಪು ಮಾಡಿಲ್ಲ ಎಂದು ಹೇಳಿದ ಯತೀಂದ್ರ, ಬಿಜೆಪಿಯವರು ಸದನದಲ್ಲಿ ಚರ್ಚೆ ಮಾಡಬೇಕಿತ್ತು, ಆದರೆ ಗದ್ದಲ ಮಾಡಿ ಅಧಿವೇಶನ ಹಾಳು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈಗ 2019ರಿಂದ 2023 ತನಕ ಏನು ಅವ್ಯವಹಾರ ಆಗಿತ್ತು 50-50 ಸೈಟ್ ತಗೊಳ್ಳೋ ವಿಚಾರದಲ್ಲಿ, ಆ ಸೈಟ್ಗಳನ್ನು ನಾವು ರದ್ದು ಮಾಡಿದ್ದೀವಿ. ಮತ್ತು ಇನ್ನು 2019ಕ್ಕಿಂತ ಮುಂಚಿಂದ ಏನು ಸೈಟ್ಗಳಿದ್ವು, ಏನು 2019ರಿಂದ 2023 ತನಕ ಏನು ಅಕ್ರಮವಾಗಿ 50-50 ಇದರೊಳಗೆ ಸ್ಕೀಮ್ನಲ್ಲಿ ಮೂಡಾ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ದರು, ಪರಿಹಾರ ತೆಗೆದುಕೊಂಡಿದ್ರು, ಆ ಸೈಟ್ಗಳನ್ನ ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು, ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು, ಯಾವುದು ಅವ್ಯವಹಾರ ಆಗಿದೆ ನೋಡಿಬಿಟ್ಟು ಯಾವ್ದು ಇಲ್ಲಿಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡ್ತೀವಿ. 2023 ನಂತರದಲ್ಲ, 2019ರಿಂದ 23 ಅಂತ ಯಾಕಂದ್ರೆ ಆದೇಶದಲ್ಲಿ 2023 ಆದೇಶ ಅಂತಿದೆ. ಹಾಗಾಗಿ ಬಹಳ ಜನ 2019ರಿಂದ 23 ಸುಮಾರು 1000ಕ್ಕೂ ಮೇಲಿನ ಸೈಟ್ಗಳನ್ನ ನಾವು ರದ್ದು ಮಾಡಿ 1100 50-50 ಆ ಸೈಟ್ಗಳ ಬದಲಿ ನಿವೇಶನ ಸೈಟ್ಗಳಿವೆ. ಹೌದು, ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಅವರು ಭೂ ಸ್ವಾಧೀನ ಆಗಿಲ್ಲದೆ ಹೋದರೂ ಕೂಡ ನಾವು ಸೈಟ್ ಕೊಟ್ಟು ಭೂಮಿ ಕೊಟ್ಟಿದ್ದೀವಿ ಅಂತ ಹೇಳಿ ಅದಕ್ಕೆ ಪರಿಹಾರ ತೆಗೆದುಕೊಂಡಿದ್ದಾರೆ ಅಕ್ರಮವಾಗಿ. ಮತ್ತು ಎಷ್ಟೊಂದು ಜನ ಬೇರೆ ಬೇರೆ ಯಾವುದೋ ಕಾರಣಕ್ಕೆ ರಸ್ತೆಗೆ ತೊಗೊಂಡಿರೋದನ್ನು ಕೂಡ ತಮ್ಮ ಭೂಮಿ ಪೂರ್ತಿಯಾಗಿ ಹೋಗಿದೆ ಅಂತ ಹೇಳಿ ಅವರು ಪರಿಹಾರ ತೆಗೆದುಕೊಂಡಿದ್ದಾರೆ ಮೂಡಾಯಿಂದ. ಅದೆಲ್ಲ ಅಕ್ರಮವಾಗಿ ಆಗಿರುವಂತಹ ಪರಿಹಾರಗಳು ಕೊಟ್ಟಿರೋದು. ಸೊ ಹಾಗಾಗಿ ಆ ಸೈಟ್ಗಳನ್ನು ರದ್ದು ಮಾಡಿ ಕಳಿಸಿದೆ. ನನಗೆ ಗೊತ್ತಿರೋ ನಂಗೆ ಮಾತಿರೋ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟ ಕೂಗಿದೆ ಬಿಜೆಪಿ ಅವ್ರದ್ದು. ಪಾದಯಾತ್ರೆ ಕೂಡ ಮಾಡಕ್ಕೆ ರೆಡಿಯಾಗಿದ್ದಾರೆ. ಅವ್ರು ಮಾಡಲಿ. ಅಸೆಂಬ್ಲಿಲೂ ಕೂಡ ಅದನ್ನೇ ಗಲಾಟೆ ಮಾಡಿದ್ದೀವಿ. ಅಸೆಂಬ್ಲಿಲೂ ಕೂಡ ನಾವು ಚರ್ಚೆಗೆ ಬನ್ನಿ, ನೀವು ಏನೇ ಪ್ರಶ್ನೆ ಕೇಳಿ ಅದಕ್ಕೆ ಸಮಾಧಾನ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು ಕೂಡ ಅವ್ರು ಚರ್ಚೆಗೆ ಬರಲಿಲ್ಲ. ಸೊ ಅವ್ರು ರಾಜಕೀಯ ಕಾರಣಗಳಿಗೋಸ್ಕರ ರಾಜೀನಾಮೆ ಕೇಳ್ತಾ ಇದ್ದಾರೆ ಹೊರತು ನಾಗೇಂದ್ರ ಅವ್ರ ಬಗ್ಗೆ ಯಾವುದೇ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಸೊ ಹಾಗಾಗಿ ಅವ್ರು ರಾಜಕೀಯ ಮಾಡೋಕ್ಕೋಸ್ಕರ ಕೇಳ್ತಾ ಇದ್ದಾರೆ. ದಸರಾ ಅಂಬಾರಿ ಹೊರುವ ಆನೆಯ ಆಯ್ಕೆಯನ್ನು ಅಧಿಕಾರಿಗಳಿಗೆ ಬಿಟ್ಟಿದ್ದೇನೆ ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ತಾಲೀಮು ಬಳಿಕ ಅಂತಿಮ ಆನೆಯನ್ನು ಆಯ್ಕೆ ಮಾಡಲಾಗುವುದು ಎಂದಿದ್ದಾರೆ. ಹನೂರು ಶೂಟೌಟ್ ಪ್ರಕರಣದ ತನಿಖೆ ನಡೆಯುತ್ತಿದ್ದು, ಅರಣ್ಯ ಇಲಾಖೆಯ ಆಸ್ತಿ ನಾಶ ಮಾಡಿದವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು. ಅಧಿಕಾರಿಗಳು ಧೈರ್ಯವಾಗಿ ಕೆಲಸ ಮಾಡಬೇಕು. ಅವರ ರಕ್ಷಣೆಗೆ ಇಲಾಖೆ ಬದ್ಧವಾಗಿದೆ ಎಂದು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಯಾವ ಆನೆ ಹೊರಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಈಗ ತರಬೇತಿ ತಾಲೀಮು ಎಲ್ಲ ಮುಗಿದ ಮೇಲೆ ಯಾವುದು ಬಿಟ್ಟಿರುತ್ತೋ 100% ನೈಸ್ ಯೋಜನೆ ಹಾಗೂ ಬಿಡದಿ ಭಾಗದ ಭೂಮಿ ವಿಚಾರವಾಗಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ನೈಸ್ ಹಾಗೂ 5% ಪಾರ್ಕ್ ಬಳಕೆಯ ಹೆಸರಿನಲ್ಲಿ ಎಲ್ಲವೂ ರಿಯಲ್ ಎಸ್ಟೇಟ್ ಆಗುತ್ತಿದೆ. ಸರ್ಕಾರವೇ ರಿಯಲ್ ಎಸ್ಟೇಟ್ ಪರವಾಗಿದೆ ಎಂದು ಆರೋಪಿಸಿದ್ದಾರೆ. ನೈಸ್ ಸಂಸ್ಥೆಯ ಅಡಿ ಸುಮಾರು 20,000 ಎಕರೆ ಭೂಮಿ 26 ವರ್ಷಗಳಿಂದ ಏನಾಗುತ್ತಿದೆ ಎಂದು ಪ್ರಶ್ನಿಸಿರುವ ನಿಖಿಲ್, ಸರ್ಕಾರವೇ ಯೋಜನೆಯನ್ನು ಟೇಕ್ ಓವರ್ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇಂದಿನಿಂದ ನಥಿಂಗ್ ನೈಸ್ ಅಭಿಯಾನ ಆರಂಭವಾಗಿದ್ದು, ರೈತರಿಗೆ ಬಡ್ಡಿ ಸಹಿತ ಭೂಮಿ ವಾಪಸ್ ನೀಡಬೇಕು ಅಥವಾ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸದನದಲ್ಲಿ ಮಾತನಾಡಲು ಅವಕಾಶ ಸಿಗದ ಕಾರಣ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದೇನೆ. ಜೆಡಿಎಸ್ ಹೋರಾಟ ಮಾತ್ರವಲ್ಲ, ಇದು ಜನಾಂದೋಲನವಾಗಬೇಕು ಎಂದು ನಿಖಿಲ್ ಕರೆ ನೀಡಿದ್ದಾರೆ. ಟೋಲ್ ಅನ್ನ ಕಟ್ಟಬೇಕು ಅನ್ನೋಂಥದ್ದು, ಟೋಲ್ಗಳಲ್ಲಿ ಬಹಳ ಜನ ಸಾರ್ವಜನಿಕರು ಟೋಲನ್ನ ಕಟ್ಸ್ಕೊಳ್ತಕ್ಕಂಥ ವ್ಯಕ್ತಿಗಳ ಜೊತೆ ಮಾತನಾಡೋದನ್ನು ಕೂಡ ನಾವು ನೋಡಿದ್ದೇವೆ. ಈಗ ನಾವು ಇಲ್ಲಿ ನಿಮ್ಮ ಎದುರುಗಡೆ ಬಂದು ನಿಂತಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇವತ್ತಿನ ವಿಚಾರ ಇಷ್ಟೇ, ನಥಿಂಗ್ ನೈಸ್ ಅನ್ನೋ ಒಂದು ಅಭಿಯಾನವನ್ನ ಇವತ್ತು ಜನತಾದಳ ಪಕ್ಷ ಒಂದು ವೆಬ್ಸೈಟ್ ಅನ್ನ ಲಾಂಚ್ ಮಾಡೋ ಮೂಲಕ, ನಥಿಂಗ್ ನೈಸ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಬಹುಶಃ ಪ್ಲೇ ಕಾರ್ಡ್ಸ್ ಎಲ್ಲ ಇಲ್ಲೇ ಇದೆ. ಸೊ ಇದರಲ್ಲಿ ಎಲ್ಲ QR ಕೋಡ್ಸ್ ಕೂಡ ಇದೆ. ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಲಿಂಕ್ ಹೋಗುತ್ತೆ. ಈಗ ಆಲ್ರೆಡಿ ಇದೆ, ಚಾಲ್ತಿಲಿದೆ, ಇಟ್ಸ್ ವರ್ಕಿಂಗ್. ಈಗ ಆಲ್ರೆಡಿ ವರ್ಕಿಂಗ್ ಅಲ್ಲಿ ಇದೆ ಅದು. ಈ ಕೂಡಲೇ ಬೇಕಾದ್ರೆ ನೀವು ಸ್ಕ್ಯಾನ್ ಮಾಡಿ ಇದರೊಳಗಡೆ ಏನಿದೆ ಈ ವೆಬ್ಸೈಟ್ ಅಲ್ಲಿ ಅನ್ನೋದನ್ನ ಎಲ್ಲ ಅಂಶಗಳು ಕೂಡ
ಸಂಪೂರ್ಣವಾಗಿ ಜನರಿಗೆ ಬಹಳ ಸುಲಭವಾಗಿ ಅರ್ಥ ಆಗ್ತಕ್ಕಂಥದ್ದಕ್ಕೆ ಯಾವ ರೀತಿ ನಾವು ಒಂದು ಸ್ಪಷ್ಟತೆಯನ್ನು ಮೂಡಿಸಬೇಕು ಅವೆಲ್ಲವೂ ಕೂಡ ಈ ನೈಸಿನ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಈ ವೆಬ್ಸೈಟನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇಂದಿನಿಂದ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ಈ ಒಂದು ಪರಿಕಲ್ಪನೆ ಏನಾಗಿತ್ತು ಅದಕ್ಕೆ ಪೂರಕವಾಗಿ ಈ ವೆಬ್ಸೈಟು ಈ ರೀತಿ ಮಾಡಬೇಕು, ಜನಕ್ಕೆ ಮತ್ತಷ್ಟು ತಿಳುವಳಿಕೆ ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ಜನತಾದಳ ಪಕ್ಷ ಈ ನಾಡಿನ ಜನತೆ ಯಾತಕ್ಕೋಸ್ಕರ ಟೋಲ್ ಕಟ್ಟಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ವೆಬ್ಸೈಟ್ನ ಲಾಂಚ್ ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಗೋವಿಂದ ಕಾರಜೋಳ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬರೀ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಿದರೆ ಸಾಲದು, ಇಡೀ ಸರ್ಕಾರವೇ ರಾಜೀನಾಮೆ ನೀಡಬೇಕಿತ್ತು. ಇದೀಗ ನಾಗೇಂದ್ರ ರಾಜೀನಾಮೆಯಿಂದ ಸರ್ಕಾರ ಮತ್ತೊಮ್ಮೆ ಮುಖಭಂಗ ಅನುಭವಿಸಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಒಳ ಮೀಸಲಾತಿ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧವೂ ವಾಗ್ದಾಳಿ ನಡೆಸಿದ ಕಾರಜೋಳ 30 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ನಡೆಯುತ್ತಿದ್ದರೂ ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯ ಏನು ಮಾಡಲಿಲ್ಲ ಎಂದು ಟೀಕಿಸಿದ್ದಾರೆ. ಅಧಿಕಾರ ಕಳೆದುಕೊಂಡಾಗಲೆಲ್ಲ ಭಾವನಾತ್ಮಕ ವಿಚಾರಗಳನ್ನು ಎತ್ತಿ ಮೊಸಳೆ ಕಣ್ಣೀರು ಸುರಿಸುತ್ತಾರೆ. ಬೇರೆಯವರು ಕೆಲಸ ಮಾಡಲು ಸಾಧ್ಯವಾಗದಂತೆ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಕುತಂತ್ರ ಮಾಡುತ್ತಾರೆ ಎಂದು ಕಾರಜೋಳ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಇವತ್ತು ಅಲಿಮಾರಿಗಳು ಹೋಗಿ ಭೇಟಿ ಆದಾಗ ಅವಾಗೇನು ಹೇಳಿದ್ರು, ಆಗದಲ್ಲಪ್ಪ ಮಾಡಕ್ಕ, ನಾನು ರಾಜಕೀಯ ಒತ್ತಡದಲ್ಲಿದ್ದೀನಿ ಅಂತ ಹೇಳಿದ್ರು, ರಾಜಕೀಯ ಒತ್ತಡಕ್ಕಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು. ಈಗ ಹೇಳ್ತಾರ ಅಲಿಮಾರಿಗಳಿಗೆ ಅನ್ಯಾಯ ಆಗಿದೆ, ನೀವು ಹೋರಾಟ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಏನಿದ್ರ ಅರ್ಥ? ಸಪೋರ್ಟ್ ಮಾಡಿ ಮತ್ತು ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಹೋಗಿ ನ್ಯಾಯ ದೊರಕಿಸ್ಕೊಳ್ರಿ ನೀವು ಅಂತೇಳಿ. 8 ವರ್ಷ ಮುಖ್ಯಮಂತ್ರಿ ಆದವರು ಹೇಳೋ ಮಾತಾ ಇದು. ಅವ್ರಿಗೇನಾದ್ರೂ ಸ್ವಲ್ಪ ಸಾಮಾಜಿಕ ಕಳಕಳಿ ಕಾಳಜಿ ಇದೆ. 18 ಸಲ ಬಜೆಟ್ ಮಂಡಿಸೇನೆ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಬಜೆಟ್ ಮಂಡಿಸಿದವ್ರಿಗೆ ಗೊತ್ತಿತ್ತು ಸರ್ಕಾರದ ಖಜಾನೆ ಪೊಸಿಷನ್ ಏನಿದೆ ಅಂತೇಳಿ. ಸರ್ಕಾರದಲ್ಲಿ ದುಡ್ಡು ಇಲ್ಲದಕ್ಕಾಗಿ ಈ ಮೀಸಲಾತಿ ಗೊಂದಲಗಳನ್ನು ಮಾಡಿ ಕೋರ್ಟಿಗೆ ಅಲ್ಲಿ ಹಚ್ಚಿ ರಸ್ತೆ ಮೇಲೆ ಬೀದಿ ಹೋರಾಟ ಮಾಡಲಿಕ್ಕೆ ದೀನದಲಿತರಿಗೆ ಹಚ್ಚಿ ಅವರು ಸಂಕಷ್ಟದಿಂದ ಪಾರಾದರು. ಯಾವ ಸಂಕಷ್ಟದಿಂದ? ಖಜಾನೆ ಖಾಲಿ ಇದ್ದ ಸಂಕಷ್ಟದಿಂದ. ಖಜಾನೆ ಖಾಲಿ ಇದ್ದದಕ್ಕಾಗಿ ಇದನ್ನೆಲ್ಲ ಮಾಡಲಿಲ್ಲ. ಅವ್ರು ಗೊಂದಲ ಸೃಷ್ಟಿ ಮಾಡಿ ಯಾವ ಮೀಸಲಾತಿನೂ ಆಗಬಾರ್ದು, ಯಾವ ನೇಮಕಾತಿನೂ ಆಗಬಾರ್ದು, ಯಾವ ಸುಪ್ರೀಂ ಕೋರ್ಟ್ ಆದೇಶನೂ ಪಾಲಿಸಲಿಕ್ಕೆ ಸಾಧ್ಯ ಆಗದಂಗೆ ವ್ಯವಸ್ಥಿತವಾಗಿ ಪಿತೂರಿ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಕೆಲಸ 56%ಗೆ ಮಸೂದೆ ಪಾಸ್ ಮಾಡಿದರು. ರಿಸರ್ವೇಷನ್ 17+ ಎಸ್ಟಿಗೆ 7, 24% ಸೇರಿ 56% ಆಯಿತು. ಆ 56% ಮಸೂದೆ ಪಾಸ್ ಆಯಿತು ಬೆಳಗಾವಿ ಅಧಿವೇಶನದಲ್ಲಿ. ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ರಾಜ್ಯಪಾಲರಿಗೆ ಕಳಿಸಿ ಒಪ್ಪಿಗೆ ಪಡೆದ್ರು. ಒಪ್ಪಿಗೆ ಪಡೆದು ಅದನ್ನು ಜಾರಿಗೆ ಮಾಡದೇ ಇರೋದಕ್ಕೆ ಕಾರಣ ಏನನ್ನೋದು ಸಿದ್ದರಾಮಯ್ಯನವರು ಸಮಾಜಕ್ಕೆ ತಿಳಿಸ್ಬೇಕು, ರಾಜ್ಯದ ಜನರಿಗೆ ಗೊತ್ತಾಗ್ಬೇಕು. ಮತ್ತು ಸಿದ್ದರಾಮಯ್ಯನವರು ಇನ್ನೊಂದು ಹೇಳಿದಾರೆ, ಭಾಳ ಅದ್ಭುತವಾದಂಥ ವಿಷಯ. ದೀನದಲಿತರಿಗೆ ಯಾವ ರೀತಿ SC ST ಜನಾಂಗದವ್ರಿಗೆ ಯಾಮಾರಿಸ್ತಾರೆ ಅನ್ನೋದಕ್ಕೆ 5 ಮಂದಿ ಉಪಮುಖ್ಯಮಂತ್ರಿಗಳನ್ನ ಮಾಡ್ಲಿಕ್ಕೆ ಹೊರಟಿದ್ರು. ನಾನು ಎಲ್ಲ ಪರಮೇಶ್ವರ್ ಒಬ್ಬರನ್ನೇ ಮಾಡಬೇಕು ಅಂತೇಳಿ ಒಬ್ಬರನ್ನೇ ಮಾಡಿಸಿದೆ ಅಂತೇಳಿ ತಮ್ಮ ಬೆನ್ನು ತಾವೇ ಚಪ್ಪರಿಸ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, 2013ರಿಂದ 18ರವರೆಗೂ ಮುಖ್ಯಮಂತ್ರಿ ಇದ್ರಿ, 2023ರಿಂದ 26ರವರೆಗೆ ಇದ್ರಿ. ಅವಾಗ ಯಾಕೆ ಪರಮೇಶ್ವರ್ ಬಗ್ಗೆ ನಿಮಗೆ ಕಾಳಜಿ ಬರಲಿಲ್ಲ? ಅವಾಗ ಯಾಕೆ ಅವ್ರು ನಮ್ಮ ಉಪಮುಖ್ಯಮಂತ್ರಿ ಮಾಡಲಿಲ್ಲ? ಮತ್ತು ನಿಮ್ಮ ಜೊತೆಯಲ್ಲೇ ಇದ್ದವ್ರು, ನಿಮ್ಮ ಬೆಂಬಲಿಗರಾಗಿದ್ದವರು ಸತೀಶ್ ಜಾರಕಿಹೊಳಿ, MB ಪಾಟೀಲ್, KH ಮುನಿಯಪ್ಪ, ಜಮೀರ್ ಅಹ್ಮದ್ ಅವರು ಬಕಪಕ್ಷ ಕಾಯ್ತಾ ಇದ್ರು, ನಮ್ಮ ಉಪಮುಖ್ಯಮಂತ್ರಿ ಮಾಡಿಸ್ತಾರೆ ಸಿದ್ದರಾಮಯ್ಯನವ್ರ.
ಹಾಗಾದ್ರೆ 4 ಜನರಿಗೆ ಅನ್ಯಾಯ ಯಾಕೆ ಮಾಡಿದ್ರು ಅನ್ನೋದು ಹೇಳ್ಬೇಕಲ್ಲ. ಅವರು ಆಗ್ತಿದ್ರು ಉಪಮುಖ್ಯಮಂತ್ರಿ, ಅವ್ರಿಗೆ ಯಾಕೆ ಮಾಡಲಿಲ್ಲ? ಅದರ ಬಗ್ಗೆ ಸಿದ್ದರಾಮಯ್ಯನವ್ರು ಉತ್ತರ ಕೊಡ್ಬೇಕು. ಸಿದ್ದರಾಮಯ್ಯನವರು ಪರಮೇಶ್ವರನ ಮುಖ್ಯಮಂತ್ರಿ ಮಾಡೋದಲ್ಲ. 2018 ಚುನಾವಣೆ ಒಳಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಆಗ್ತಾರಂತೇಳಿ ಪರಮೇಶ್ವರನ ಸೋಲಿಸಿದವ್ರು ಯಾರು? ಸಿದ್ದರಾಮಯ್ಯನವರು. ಖರ್ಗೆ ಅವರು ಉತ್ತರ ಹೇಳ್ಬೇಕಿದಕ್ಕೆ. ಧಾರವಾಡಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಎಂಟ್ರಿ ಕೊಟ್ಟಿದ್ದಾರೆ. ಸುದೀರ್ಘ 6 ವರ್ಷಗಳ ಬಳಿಕ ಧಾರವಾಡಕ್ಕೆ ಆಗಮಿಸಿದ ವಿನಯ್ ಕುಲಕರ್ಣಿ ಕುಟುಂಬ ಸಮೇತ ನಗರದ ಮುರುಘಾ ಮಠಕ್ಕೆ ಭೇಟಿ ನೀಡಿ ಗದ್ದುಗೆ ದರ್ಶನ ಪಡೆದರು. ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮನೆಗೆ ತೆರಳಿದರು. ಬಳಿಕ ಧಾರವಾಡದ ನಿವಾಸದಲ್ಲಿ ಮಾತನಾಡಿದ ವಿನಯ್ ಕುಲಕರ್ಣಿ, ಧಾರವಾಡಕ್ಕೆ ಮರಳಿರುವುದು ನಿಜವಾಗಿಯೂ ಸಂತೋಷ ತಂದಿದೆ ಎಂದರು. ತಾವು ಕ್ಷೇತ್ರದಲ್ಲಿ ಇಲ್ಲದಿದ್ದರೂ ಕ್ಷೇತ್ರದ ಹಾಗೂ ಜಿಲ್ಲೆಯ ಜನರು ತಮ್ಮ ಕುಟುಂಬಕ್ಕೆ ಬೆಂಬಲ ನೀಡಿದ್ದಾರೆ. ಕಾರ್ಯಕರ್ತರು ಹಾಗೂ ಜನರು ತೋರಿದ ಪ್ರೀತಿಗೆ ಸದಾ ಋಣಿಯಾಗಿರುವುದಾಗಿ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಇವತ್ತು ನಿಜವಾಗೂ ನಂಗೆ ತುಂಬಾ ಸಂತೋಷ ಆಗೈತಿ. ಯಾಕಂದ್ರೆ ಇವತ್ತು ಇಷ್ಟು ವರ್ಷದ ನಂತರ ಬಂದಿದ್ದು ಕೂಡ ನನಗೆ ಕೂಡ ಬಹಳ ನನ್ನ ಕ್ಷೇತ್ರದ ಜನ ಜೊತೆಗೆ ನಮ್ಮ ಜಿಲ್ಲೆಯ ಜನ ಇವತ್ತು ನಾನು ಇಲ್ಲಂತ ಟೈಮಲ್ಲಿ ಕೂಡ ನನ್ನ ಮನೆಯವ್ರಿಗೆ, ನನ್ನ ಪತ್ನಿಗಾಗ್ಲಿ, ನನ್ನ ಮಕ್ಕಳಿಗಾಗ್ಲಿ ಸಾಕಷ್ಟು ಸಪೋರ್ಟ್ ಮಾಡಿ, ಧರ್ಮದ ಕೆಲಸದಲ್ಲಿ ಕೂಡ ಎಲ್ಲರೂ ಸಾಕಷ್ಟು ಸಪೋರ್ಟ್ ಮಾಡಿ ಇವತ್ತು ನನ್ನ ಜೊತೆ ಇದ್ದಿದ್ದು ನಮ್ಮ ಪಕ್ಷದ ಅಧ್ಯಕ್ಷಗಳಾಗ್ಲಿ, ಹಲವಾರು ಮಂದಿ ನಮ್ಮ ಪಕ್ಷ ಕಾರ್ಯಕರ್ತರು ಇವತ್ತು ಸಾಕಷ್ಟು ಬೆಂಬಲ ವ್ಯಕ್ತಪಡಿಸ್ಯಾರ. ಇವತ್ತು ಬರುವಂತ ದಿನದಲ್ಲಿ ನನ್ನ ಕ್ಷೇತ್ರದ ಕೆಲಸ ಮಾಡಕ್ ನನಗೆ ಅವಕಾಶ ಸಿಕ್ಕೈತಿ. ಯಾಕಂದ್ರೆ ಸಾಕಷ್ಟು ಕೆಲಸಗಳ ಜೊತೆಗೆ ನಾನು ಎಲ್ಲದಕ್ಕಿನ್ನೂ ಹಿಂದುಳಿದಿರ್ಬೋದು, ಆದ್ರೆ ಸಾಕಷ್ಟು ಕೆಲಸಗಳು ಕೂಡ ಆಗ್ಯಾವ. ನಾ ಆ ಕೆಲಸಗಳನ್ನು ಮುಂದುವರಿಸುವಂತ ಕೆಲಸ ಮಾಡ್ತೀನಿ. ಈ ಕ್ಷೇತ್ರದ ಋಣ ತೀರಿಸುವಂತ ಕೆಲಸ ನಾ ಮಾಡೋದನ್ನ ಮಾತ್ರ. ಬೆಂಗಳೂರಿನಲ್ಲಿ ಪ್ರತ್ಯೇಕ ಕಾನೂನು ವಿಶ್ವವಿದ್ಯಾಲಯ ಸ್ಥಾಪಿಸುವ ಸರ್ಕಾರದ ಪ್ರಸ್ತಾವನೆಗೆ ಉತ್ತರ ಕರ್ನಾಟಕದ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೊಸ ವಿಶ್ವವಿದ್ಯಾಲಯ ಸ್ಥಾಪಿಸುವ ಬದಲು ಹುಬ್ಬಳ್ಳಿ ಧಾರವಾಡದಲ್ಲಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯವನ್ನೇ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ನಿಯೋಗ ಪತ್ರ ಬರೆದಿದೆ. 2009ರ ಕಾಯ್ದೆ ಪ್ರಕಾರ ರಾಜ್ಯ ಮಟ್ಟದ ಕಾನೂನು ವಿಶ್ವವಿದ್ಯಾಲಯ ಪ್ರಧಾನ ಕಚೇರಿ ಹುಬ್ಬಳ್ಳಿ ಧಾರವಾಡದಲ್ಲೇ ಇರಬೇಕು. ಹೀಗಾಗಿ ಬೆಂಗಳೂರಿನಲ್ಲಿ ಮತ್ತೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವ ಅಗತ್ಯವಿಲ್ಲ ಎಂದು ಶಾಸಕರು ಪ್ರತಿಪಾದಿಸಿದ್ದಾರೆ. ಹೊಸ ವಿಶ್ವವಿದ್ಯಾಲಯಕ್ಕೆ ಜಾಗ, ಕಟ್ಟಡ ಹಾಗೂ ಸಿಬ್ಬಂದಿಗಾಗಿ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದೆ. ಅದರ ಬದಲು ಹುಬ್ಬಳ್ಳಿ ಧಾರವಾಡ ವಿಶ್ವವಿದ್ಯಾಲಯದಲ್ಲೇ ಸೈಬರ್ ಲಾ, ಸಂವಿಧಾನಿಕ ಕಾನೂನು ಹಾಗೂ ಆಸ್ತಿ ಹಕ್ಕು ಸೇರಿದಂತೆ ವಿಶೇಷ ವಿಭಾಗಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ಸಿದ್ದು ಸವದಿ, ಶೈಲೇಂದ್ರ ಬೆಲ್ದಾಳೆ, ಎಂಆರ್ ಪಾಟೀಲ್, ಅವಿನಾಶ್ ಜಾಧವ್ ಸೇರಿದಂತೆ ಹಲವು ಶಾಸಕರು ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ 100ಕ್ಕೂ ಹೆಚ್ಚು ತಾಲೂಕುಗಳು ಬರದ ಸ್ಥಿತಿಯಲ್ಲಿವೆ. ರೈತರ ಸಾಲ ಮರುಪಾವತಿಗೆ ಒತ್ತಾಯಿಸದಂತೆ ಬ್ಯಾಂಕುಗಳಿಗೆ ಸೂಚಿಸಿದ್ದೇನೆ ಎಂದಿದ್ದಾರೆ. ಬರದ ನಡುವೆಯೇ ಅದ್ದೂರಿ ದಸರಾ ಆಚರಣೆ ಮಾಡುವುದು ಸರಿಯಲ್ಲ. ಭಾರತ್ ಜೋಡೋ ಹೆಸರಿನಲ್ಲಿ 1000 ಕೋಟಿ ಖರ್ಚು ಮಾಡುತ್ತಿರುವ ಸರ್ಕಾರ ದಸರಾ ಖರ್ಚಿನ ಬಗ್ಗೆ ಮತ್ತೊಮ್ಮೆ ಚಿಂತಿಸಲಿ ಎಂದು ಆಗ್ರಹಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ವಿಚಾರವನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನಿಸುತ್ತೇನೆ ಎಂದಿರುವ ಕುಮಾರಸ್ವಾಮಿ, ಅನೇಕ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಸಂಪರ್ಕದಲ್ಲಿರುವುದು ನಿಜ ಎಂದಿದ್ದಾರೆ. ಕೆಪಿಎಸ್ಸಿ ಹಗರಣ, ನೈಸ್ ರಸ್ತೆ ಹಾಗೂ ಸಚಿವ ಬಾಲಕೃಷ್ಣ ವಿಚಾರದಲ್ಲೂ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಕುಮಾರಸ್ವಾಮಿ, ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಅದ್ದೂರಿ ದಸರಾ ಬಗ್ಗೆ ನಾನು ಸರ್ಕಾರ ಚಿಂತನೆ ಮಾಡಬೇಕು ಅಂತ ಹೇಳಿದೆ. ಈಗ ನೀವು ಅದ್ದೂರಿ ದಸರಾ ಮಾಡಿ, ನಾನು ಬೇಡ ಅಂತಲೂ ಹೇಳಲ್ಲ. ಆದರೆ ಈ ಬರದ ಛಾಯೆಯಿಂದ ಬರ ಬಂದು ಹಲವಾರು ರೈತ ಕುಟುಂಬಗಳು ಇವತ್ತು ಬೆಳೆ ಹಾಕಿ ಬೆಳೆ ನಷ್ಟ ಆಗಿದೆ, ಬೆಳೆ ಕೈಗೆ ಬಂದಿಲ್ಲ. ಈಗ ಇಲ್ಲೇ ಇವ್ರು ಹೇಳ್ತಾ ಇದ್ರು, ಯಾರು ಕಲ್ಟಿವೇಟ್ ಮಾಡಿದ್ದಾರೆ 1,93,000 ಹೆಕ್ಟೇರ್ ಪ್ರದೇಶದಲ್ಲಿ 23% ಕ್ರಾಪ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ರೈತರಿಗೆ. ಅವ್ರ ಬದುಕೇನಾಗಬೇಕು? ಅದಕ್ಕೆ ದುಡ್ಡು ಖರ್ಚು ಮಾಡಿ. ಇಲ್ಲೇನು ನೀವು ಅದ್ದೂರಿ ದಸರಾ ಮಾಡ್ತೀರಿ, ಅದೇ ರೀತಿ ಇವತ್ತು ಈ ದೇಶದ ಬೆನ್ನೆಲುಬು ಆ ರೈತರಿಗೆ ಏನು ಮಾಡಬೇಕು? ಮಾಧ್ಯಮರು ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಬೇಕು, ನಮ್ಮ ಲೋಕಸಭಾ ಸದಸ್ಯರು ಹೋಗಬೇಕು, ಸಂಸತ್ ಸದಸ್ಯರಲ್ಲಿ ಧ್ವನಿ ಎತ್ತಲ್ಲ. ಇಲ್ಲಿ ನಿಯೋಗ ಹೋಗೋದ್ರಿಂದ ಏನು ಸಮಸ್ಯೆ ಪರಿಹಾರ ದೊರಕಲ್ಲ. ಇಲ್ಲಿ ಪರಿಹಾರ ಹೇಗೆ? ಈಗ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಆಯೋಗ ಅಂತಕ್ಕಂಥದ್ದೇನಿದೆ, ಅವರು NDRFಗೆ ಯಾವ್ಯಾವ ರಾಜ್ಯಕ್ಕೆ 5 ವರ್ಷ, ಮುಂದಿನ 5 ವರ್ಷಕ್ಕೆ
ಏನು ಹಣನ ಕೊಡಬೇಕು ಅಂತಕ್ಕಂಥದ್ದು ನಿಗದಿ ಮಾಡಿರ್ತಾರೆ, ಅದರಲ್ಲೇ ಅವ್ರು ಕೊಡೋದು. ಅತಿಯಾದಂಥ ಒಂದು ಸಮಸ್ಯೆಗಳಿದ್ದಾಗ ಏನೋ ಸ್ವಲ್ಪ ಒಂದು ಆರ್ಥಿಕವಾಗಿ ನೆರವು ಕೊಡಬಹುದು. ಆದರೆ ಇರ್ತಕ್ಕಂಥ ಗೈಡ್ಲೈನ್ ಏನಿದೆ ಆ ಗೈಡ್ಲೈನ್ನ ಹಿನ್ನೆಲೆ ಒಳಗೆ ಅವ್ರು ಕೊಡೋದು. ಯಾವುದೇ 50 ವರ್ಷದ ಸರ್ಕಾರ ನಡೆಸಿರೋದು ತಗೊಳ್ಳಿ, ಆ ಗೈಡ್ಲೈನ್ಸ್ ಒಳಗೆ ಬರ್ತಕ್ಕಂಥದ್ದು. ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬೇಕು? ಈಗ ನಾನೇ ನಿಮಗೆ ಗೊತ್ತಿದೆ, 2018 ಒಂದು 14 ತಿಂಗಳು ಮುಖ್ಯಮಂತ್ರಿ ಇದ್ದೆ. ನಾನು ಕೊಡಗಲ್ಲಿ ಆದಂಥ ಅನಾಹುತಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಾಯ್ತಾ ಕೂತ್ಕೊಂಡ. ನಾವು ತೀರ್ಮಾನ ಮಾಡೋದು, ರಾಜ್ಯ ಸರ್ಕಾರದ ತೆರಿಗೆ ಹಣ ಏನಿದೆ ಜನತೆ ಕಟ್ಟತಕ್ಕಂಥದ್ದು, ಅದರಲ್ಲೇ ಕೆಲವು ತೀರ್ಮಾನ ಮಾಡಿದ್ದೀವಿ. ಆರ್ಥಿಕ ನೆರವು ಕೊಟ್ಟಿದ್ದೇವೆ, ನಾವು ತೋರಿಸಿದ್ದೀವಿ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು. ಬರೀ ಮಾತು ಎತ್ತಿದ್ದಾರೆ ಸಂಸತ್ ಸದಸ್ಯರು. ನೀವೇನು ಮಾಡ್ತೀರಿ? ನಿಮಗೆ ಜನ 136 ಸೀಟ್ ಕೊಟ್ಟವರಲ್ಲ, ನಿಮ್ಮ ಕೆಲಸ ಏನಾಗಿದ್ರೆ ದುಡ್ಡು ಹೊಡ್ಕೊಂಡು ಕೂತ್ಕೊಳ್ಳೋದ? ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡ್ಕೊಂಡು ಕೂತ್ಕೊಳ್ಳೋದ ನಿಮ್ಮ ಕೆಲಸ? ನೋಡಿದೆ ನೆನ್ನೆ ರೈತರು ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಹುಶಃ ನಾನು ಆ ಜಾಗಕ್ಕೆ ಭೇಟಿ ಕೊಡ್ತೀನಿ. ಇವತ್ತು ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ, 169 ಎಕರೆ ಭೂಮಿನೇನೋ ವಶಪಡಿಸ್ಕೋಬೇಕು ಏನೋ ಅಭಿವೃದ್ಧಿ ಹೆಸರಿನಲ್ಲಿ ಅಂತ ಹೇಳಿ ಹೊರಟಿದ್ದಾರೆ. ಅದರ ವಿಷಯದಲ್ಲಿ ಅಲ್ಲಿಯ ರೈತರು ನಾವು ಭೂಮಿ ಕೊಡಲ್ಲ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ, ಅದರ ಬಗ್ಗೆ ನಾನು ಆ ರೈತರ ಪರವಾಗಿ ನೋಡ್ತೀನಿ. ಫಲವತ್ತಾದ ಭೂಮಿ ಇದ್ದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಸಮ್ಮತಿ ಕೊಡಲ್ಲ. ಈಗ ನಾನು ಉದಾಹರಣೆಗೆ ಮಂಡ್ಯದಲ್ಲೇ ಒಂದು ಕೇಂದ್ರ ಸರ್ಕಾರ ನನ್ನ ಇಲಾಖೆಯಿಂದ ಒಂದು ಕೈಗಾರಿಕೆ ತರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ಎಲ್ಲೂ ಸಹ ರೈತರು ಸಂತೋಷವಾಗಿ ಯಾವುದೇ ಒಂದು ಮಳೆಯ ಆಧಾರ ಇಲ್ಲದೆ, ನೀರಿನ ಆಧಾರ ಇಲ್ಲದೆ ಯಾವೊಂದು ಭೂಮಿಗಳಿದೆ ಅಂಥ ಒಣಭೂಮಿನಲ್ಲಿ ನನಗೆ ಜಮೀನನ್ನ ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ನಮ್ಮ ಒಂದು ಕೈಗಾರಿಕೆ ಪ್ರಾರಂಭ ಮಾಡ್ತಕ್ಕಂಥದ್ದು ನಾನು ಎಲ್ಲೂ ಒತ್ತಾಯ ಹಾಕ್ಲಿಕ್ಕೆ ಹೋಗಿಲ್ಲ. ಏಕೆಂದರೆ ನನಗೆ ಅಲ್ಲಿ ಮಂಡ್ಯದಲ್ಲಿ ಏನು ನನ್ನ ಆಯ್ಕೆ ಮಾಡಿದ್ದಾರೆ ಅಲ್ಲೊಂದು ಕಾರ್ಖಾನೆ ತರಬೇಕು ಅನ್ನೋದು ಆಸೆ ಇದೆ ಜನಕ್ಕೆ. ನನಗೆ ಅದೇ ಆಶ್ಚರ್ಯ, ಏನು ಇವ್ರಿಗೆ ಏನಾಗಿದೆ ಅಂತೇಳಿ. ಒಳ್ಳೆಯ ಉತ್ತಮವಂತ ಬೆಳೆ ಬೆಳೀತಕ್ಕಂಥ ರೈತರ ಭೂಮಿನೇ ಯಾತಿಗೆ ಹುಡ್ಕೊಂಡು ಹೋಗ್ತಾರೆ ಇವರು. ಯಾತಿಕ್ಕಿದು ಈ ರೀತಿ ಈ ಸ್ವೇಚ್ಛಾಚಾರದಲ್ಲಿ ಹೊರಟಿದ್ದಾರೆ. ಇದು ಕೊನೆಗೆ ಏನು ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅನ್ನೋದು ಇನ್ನೂ ಅವ್ರೇನು ಚಿಂತೆ ಮಾಡ್ತಾಯಿಲ್ಲ. ಅವ್ರ ಪಾಪ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಮುಂದಿನ 15 ವರ್ಷ ಇವರೇ ಮುಖ್ಯಮಂತ್ರಿ ಇರ್ತಾರಂತೆ. ಈ 2 ವರ್ಷ ಇದ್ದರೆ, ಈ 2 ವರ್ಷ ಏನಾದರೂ ಕಂಪ್ಲೀಟ್ ಮಾಡಿದ್ರು ವಿಧಾನಸೌಧನೂ ಮಾರಾಟ ಮಾಡೋದ್ರೇನು ಆಶ್ಚರ್ಯ ಪಡಬೇಡಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ತಿರೋ ಮಾರ್ಗದಲ್ಲಿ ವಿಧಾನಸೌಧ ಯಾವಾಗ ಯಾರಿಗೆ ಬರ್ಕೊಡ್ತಾರೋ ಗೊತ್ತಿಲ್ಲ, ಇಲ್ಲ ಅವರೇ ಬರ್ಸ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ವಿಧಾನಸೌಧ ನಮ್ಮ ಅಪ್ಪನ ಆಸ್ತಿ ಅಂತ, ನಾನೀಗ ಮುಖ್ಯಮಂತ್ರಿ ಆಗಿದ್ದೀನಿ, ಇದು ನಮ್ಮ ಅಪ್ಪಂದೇ ಆಸ್ತಿ ಇದು ಅಂತೇಳಿ ಅದನ್ನು ಬರ್ಸ್ಕೊಂಡ್ರು ಏನು ಆಶ್ಚರ್ಯ ಪಡಬೇಡಿ. ಆ ಮಟ್ಟಕ್ಕಿದ್ದಾರೆ ಇವರು. ಅಯ್ಯೋ ಅವ್ರ ಬಗ್ಗೆ ಬೇಡ ಬನ್ನಿ, ಅವು ಯಾವೆಲ್ಲ ಅವ್ರ ಬಗ್ಗೆ ನಾನೇ ಚರ್ಚೆ ಯಾರು ಹಾಂ ನಾನೇನು ಹಗರಣದಲ್ಲಿ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ಹಗರಣ ತೆಗಿಬೇಕಂತ ಏನೇನು ನಡೆಸಿದರೆ ತೆಗಿಬೇಕಂತ ಗನ್ ತೋರಿಸಿ ಯಾರಿಗೋ ಎದುರಿಸಿರೋದು ನೆಲಮಂಗಲ ಹತ್ರ ಬೇಕಂತ ವಿಷಯ ನನ್ನ ಹತ್ರ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅವೆಲ್ಲ ಗೊತ್ತಿದೆ ನನಗೆಲ್ಲ, ಇವ್ರದ್ದೆಲ್ಲ ಬಂಡವಾಳಗಳು. ರಾಮನಗರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಚಿವ ಎಚ್.ಸಿ. ಬಾಲಕೃಷ್ಣ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. 600 ಕೋಟಿ ಹಗರಣದ ಆರೋಪ ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ, 1 ರೂಪಾಯಿ ಹಗರಣ ಸಾಬೀತಾದರೂ ರಾಜಕೀಯದಿಂದ ದೂರಾಗುತ್ತೇನೆ ಎಂದು ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಸುಮ್ಮನೆ ಆಧಾರರಹಿತ ಆರೋಪ ಮಾಡದೆ ತಮ್ಮ ಮಾತನ್ನು ಸಾಬೀತುಪಡಿಸಬೇಕು, ಇಲ್ಲವಾದರೆ ಕ್ಷಮೆ ಕೇಳಿ ಹೇಳಿಕೆ ಹಿಂಪಡೆಯಬೇಕು ಎಂದಿದ್ದಾರೆ. ನೈಸ್ ರಸ್ತೆ ವಿಚಾರದಲ್ಲೂ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ ಬಾಲಕೃಷ್ಣ, ನೈಸ್ಗೂ ಸರ್ಕಾರಕ್ಕೂ ಸಂಬಂಧವಿಲ್ಲ, ಕೋರ್ಟ್ ಆದೇಶ ಏನೆಂಬುದನ್ನು ಮೊದಲು ತಿಳಿದುಕೊಳ್ಳಿ ಎಂದಿದ್ದಾರೆ. ಕೇಂದ್ರದಲ್ಲಿ ಮಾಡಲು ಸಾಕಷ್ಟು ಕೆಲಸವಿದೆ, ಅದನ್ನು ಬಿಟ್ಟು ಡಿಕೆಶಿ ಅವರನ್ನು ಬೈದುಕೊಂಡು ಓಡಾಡುತ್ತಿದ್ದಾರೆ. ನಮ್ಮ ಸರ್ಕಾರವನ್ನು ಬೈಯಲು ನಾವು ಕುಮಾರಣ್ಣನನ್ನು ಇಟ್ಟುಕೊಂಡಿದ್ದೇವೆ ಎಂದು ಬಾಲಕೃಷ್ಣ ವ್ಯಂಗ್ಯ ಮಾಡಿದ್ದಾರೆ. ಅದು ನೈಸು ನಮ್ದಲ್ಲ, ಅದು ಸರ್ಕಾರದ ನೈಸು. ಅದೇನು ಕೋರ್ಟಲ್ಲಿ ಏನೋ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಅದು ಗೊತ್ತಿಲ್ಲ. ಈಗ ನಮ್ದೊಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ, ನೈಸ್ ವಿಚಾರದಲ್ಲಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ. ಆ ಮೀಟಿಂಗ್ ಕರೆದಾಗ ಅದರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಮೇಲೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದು ನೈಸ್ ಏನು ಸರ್ಕಾರದ್ದಲ್ಲ, ಅದು ಇಟ್ಸ್ ಎ ಪ್ರೈವೇಟ್ ಏಜೆನ್ಸಿ. ಇದು ದೇವೇಗೌಡರ ಈ ನೈಸನ್ನು ಮೊದಲು ಈ ರಾಜ್ಯಕ್ಕೆ ತಂದವರು ಸನ್ಮಾನ್ಯ ದೇವೇಗೌಡ್ರೆ. ಅವರು ಅಂಕಿತ ಹಾಕಿ ಅವ್ರ PWD ಮುಖ್ಯಮಂತ್ರಿ ಆಗಿದ್ದಾಗ ತೊಗೊಂಬಂದರು.
ಆ ಕೂಸು ಇದು ಬೃಹದಾಕಾರವಾಗಿ ಬೆಳೆದಿದೆ. ಅದ್ರ ಬಗ್ಗೆ ಸಾಧಕ ಚರ್ಚೆ ಅದ್ರ ವಿರುದ್ಧ ಅದೇ ವಿಚಾರ ಹಿಡ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ ಜೆಡಿಎಸ್ ರಾಜ್ಯ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಏನು? ಕೋರ್ಟಲ್ಲಿ ಇದೆ ಅದು. ಕೋರ್ಟಲ್ಲಿ ಏನು ತೀರ್ಮಾನ ಆಗೋದು ನೋಡಿ. ಆರ್ಡರ್ ಮಾಡಿದೆ ಹೈಕೋರ್ಟ್. ನಿಮ್ಮ ಹತ್ರ ಇದೆಯಾ ಅದು ಆರ್ಡ್ರು? ಮಾಧ್ಯಮದವ್ರ ಹತ್ರ ಇದೆಯಾ? ತೋರಿಸಿ ಆರ್ಡ್ರ್ ಇದ್ರೆ. ಏನು ಆರ್ಡರ್ ಮಾಡಿದೆ ಕೋರ್ಟು? ದಯಮಾಡಿ ತಿಳಿಸಿ. ನೀವು ಅದಕ್ಕೆ ನೀವು ಒಳ ಹೋಗ್ಬೇಕು. ನೀವು ಆರ್ಡ್ರ್ ಏನಿದೆ, ಅವ್ರು ಏನು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು, ಅದಕ್ಕೆ ಏನಿದೆ ಆದೇಶ? ಆಧಾರ ಬೇಕಲ್ಲ. ನಿಮ್ಮ ಹತ್ರ ಆಧಾರ ಇದೆಯಾ? ಕೋರ್ಟ್ ಆರ್ಡರ್ ನಿಮ್ಮ ಹತ್ರ ಇದೆಯಾ? ಕೋರ್ಟ್ ಆರ್ಡರ್ ಇಲ್ಲ. ಕೋರ್ಟ್ ಆರ್ಡರ್ ಬಗ್ಗೆ ಸುಮ್ಮನೆ ವ್ಯಾಖ್ಯಾನ ಮಾಡ್ತಾವ್ರೆ. ಅದ್ರ ಬಗ್ಗೆ ಕಂಪನಿ ಸಂಬಂಧಪಟ್ಟಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಸರ್. ಏನಿದೆ? ಏನು ಆದೇಶ? ಇಲ್ಲಿ ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು ನಡೆದಿದೆ, ಇದ್ರ ಬಗ್ಗೆ ಸರ್ಕಾರ ಹೇಳಿದ್ದಾರೆ ಸರ್. ಅಲ್ಲ, ನನ್ನ ಹತ್ರ ನಮಗಂತೂ ಗೊತ್ತಿಲ್ಲ. ಅದು ನೋಡೋಣ. ಈಗ ನಮ್ಮ ಕಮಿಟಿ ಇದೆಯಲ್ಲ, ಕಮಿಟಿ ಮುಂದೆ ಅದೇನು ಚರ್ಚೆ ಆಗ್ತದೆ ಅದು ನೋಡ್ಬಿಟ್ಟು ನಾವು ತೀರ್ಮಾನ ತಗೊಂತೀವಿ. ಯಾವುದೇ ಕಾರಣಕ್ಕೆ ಇಲ್ಲಿ ಅನವಶ್ಯಕವಾದಂಥ ಭ್ರಷ್ಟಾಚಾರ ಇರ್ಬೋದು, ಬೇರೆ ಬೇರೆ ತೊಂದರೆಗಳಿಗೆ ಅವಕಾಶ ಕೊಡೋದಿಲ್ಲ ನಮ್ಮ ಸರ್ಕಾರ. ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ, ನಮ್ಮ ಸರ್ಕಾರನೂ ಅಷ್ಟೇ. ಅದಕ್ಕೆ ಒಂದು ಸಬ್ ಕಮಿಟಿ ಮಾಡಿದ್ದಾರೆ. ಆ ಕಮಿಟಿನಲ್ಲಿ ಮೀಟಿಂಗ್ ಶಾರ್ಟ್ಲಿ ಮೀಟಿಂಗ್ ಆಗ್ತದೆ. ಈ ಬರ ಇರೋದ್ರಿಂದ ಸ್ವಲ್ಪ ಕಮಿಟಿ ಮೀಟಿಂಗ್ ಸ್ವಲ್ಪ ನಿಧಾನ ಆಗ್ತಾ ಇದೆ. ಬರದ ಚರ್ಚೆಗಳ ನಂತರ ಅದ್ರ ಬಗ್ಗೆ ನಾವು ಶಿವಕುಮಾರ್ ಅವರು ನೈಸನ್ನ ಟೇಕ್ ಆಫ್ ಮಾಡ್ತಿದ್ದಾರೆ, ಅವರು ಸ್ವಂತ ಬಂಡವಾಳ ಆಗ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಉಡಾಫೆ ಮಾತುಗಳಿಗೆಲ್ಲ ಉತ್ತರ ಕೊಡಲ್ಲ ರೀ. ಆಧಾರ ಇರ್ಬೇಕಲ್ಲಪ್ಪ. ಆಧಾರ ಇದೆಯಾ? ನಾನು ಮೊದಲೇ ಹೇಳ್ತೀನಿ, ಕೇಂದ್ರ ಮಂತ್ರಿಯಾಗಿ ಆಧಾರ ಇಟ್ಕೊಂಡು ಮಾತಾಡ್ಬೇಕು ಅವರು. ಸುಮ್ಮನೆ ಉಡಾಫೆ ಮಾತುಗಳಿಗೆಲ್ಲ ನಾವು ಉತ್ತರ ಕೊಡ್ಲಿಕ್ಕೆ ಆಧಾರ ಇದೆಯೇನ್ರಿ ಅದ್ರ ಬಗ್ಗೆ? ಸುಮ್ಮನೆ ನಾನು ಹೇಳಿದ್ದೀನಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಮಾಜಿ ನಾಯಕರಾದಂಥ ಕುಮಾರಣ್ಣ ಅವ್ರಿಗೆ ಹೊಟ್ಟೆ ತೊಳಸ್ತದೆ ಅಂತ ಹೇಳಿದ್ದೀನಿ. ದಿವಸ ಒಂದು ಆರೋಪ ಮಾಡ್ಬೇಕಷ್ಟೇ. ಅವರು ಡಿ ಕೆ ಶಿವಕುಮಾರ್ ಅವರು ಒಂದು ಆರೋಪ ಮಾಡ್ತಾವ್ರು ಅಷ್ಟೇ. ಆಧಾರ ತಗೊಂಬರಲಿ, ನಮಗೆ ಆಧಾರ ತೋರಿಸ್ಲಿ. ಈ ರೀತಿ ನೋಡಿ, ಇದು ಬೇನಾಮಿ ಹೆಸರು ಮಾಡ್ಕೊಂಡವ್ರೆ ಅಂತ ಆಧಾರ ತೋರಿಸ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ಮಾಡೋಕ್ಕೆ ಕೆಲಸ ಹೇಳ್ತಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಕೇಂದ್ರದಲ್ಲಿ ಮಾಡೋಕ್ಕೆ ಕೆಲಸ ಅಷ್ಟೊಂದು ಐತೆ. ಅದು ಬಿಟ್ಬಿಟ್ಟು ಬಂದಿಲ್ಲಿ ಬರೀ ಡಿ ಕೆ ಶಿವಕುಮಾರ್ ಅವ್ರನ್ನ ಬೈಕೊಂತಿರೋದು. ಈಗ ಹಿಂದೆ ಮಹಾರಾಜರು ಕಾಲದಲ್ಲಿ ಹೊಗಳು ಭಟ್ರನ್ನ ಇಟ್ಕೊಂಡಿದ್ರಂತೆ. ಒಂದಷ್ಟು ಜನ ಹೊಗಳವ್ರು ಬೆಳಿಗ್ಗೆ ಇದ್ರೆ ಜೈ ಹುಜೂರ್ ಅನ್ನೋರು, ಒಂದಷ್ಟು ಜನ ಬೈಯೋರ್ನು ಮಡಿಕೊಂಡಿದ್ರಂತೆ ಮಹಾರಾಜರು. ಹಂಗೆ ನಮ್ಮ ಸರ್ಕಾರ ಬೈಯಕ್ಕೆ ನಾವು ಕುಮಾರಣ್ಣನ ಮಡಿಕೊಂಡಿದ್ದೀವಿ. ಬೆಳಿಗ್ಗೆ ಎದ್ದು ಬೈಲಿ ಅವರು, ನಾವು ಹೆಚ್ಚು ಅನುಕೂಲ ಆಗ್ತದೆ. ಅಸಹ್ಯ. ಒಬ್ಬ ಲೀಡರ್ ಆಗಿಂತ ಮಾತಾಡಬಾರ್ದು. ₹1 ಏನಾರು ಅದ್ರಲ್ಲಿ ನಾನು ತಪ್ಪಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಅದ್ರಲ್ಲಿ ನನ್ನ ತಪ್ಪನ್ನ ಅವರು ಪ್ರೂವ್ ಮಾಡಲಿ. ನಾನು ಯಾಕೆ ನನಗೆ ಅದು ದರ್ದಿಲ್ಲ. ನಾನು ತಪ್ಪು ಮಾಡಿದ್ರಾಗ ಅವ್ರು ಕಾಲಿಟ್ಕೊತಿದ್ದೆ. ನಾನೇನು ತಪ್ಪು ಮಾಡಿಲ್ಲ. ಆದರೆ ಅವ್ರು ಪ್ರೂವ್ ಮಾಡದೆ ಹೋದರೆ ಅವ್ರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು. ಕೇಳ್ರಿ ಚಾಲೆಂಜು. ಒಂದೇ ₹1, 600 ಕೋಟಿ ಬೇಡ, 1 ಕೋಟಿ, ₹1 ಹಗರಣ ಇದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಇದ್ರ ಸುಮ್ಮನೆ ಬುಲ್ಡೆ ಬಿಡ್ತಾರಲ್ಲ ಕುಮಾರಸ್ವಾಮಿ ಅವರು, ಅದನ್ನು ದಯಮಾಡಿ ಕ್ಷಮೆ ಕೇಳಬೇಕು, ವಾಪಸ್ ತಗೋಬೇಕು. ಅವರು ಅದನ್ನು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಇವ್ರು ಕಾಲಿಡ್ಕೊಳಕ್ಕೆ ಬಂದಿದ್ದೆ? ನಾನೇನೋ ತಪ್ಪು ಮಾಡಿದ್ರು ಕಾಲಿಡ್ಕೊತಿದ್ದೆ. ನಾನೇನು ತಪ್ಪು ಮಾಡಿಲ್ಲ ಅದರಲ್ಲಿ. ಸುಮ್ಮನೆ ಹಿಂಗೆ ಹೇಳಿಲ್ವಾ ಉಡಾಫೆ ಮಾತುಗಳು? ಒಂಥರ ಹೇಳಿಲ್ವಾ ಅವ್ರಿಗೆ? ಅವ್ರ ಮಾತುಗಳೇ ಅಸಹ್ಯ ಆಯ್ತದೆ. ಜನಗಳಿಗೆ ಅಸಹ್ಯ ಆಯ್ತದೆ, ನಮಗೆಲ್ಲ ಅಸಹ್ಯ ಆಯ್ತದೆ ಅವ್ರ ಮಾತುಗಳು. ಆಧಾರ ಇಟ್ಕೊಂಡು ಮಾತಾಡಲಿ, ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತೀವಿ. ಆಧಾರ ಇಲ್ಲದೆ ಇರ್ತಕ್ಕಂಥ ಮಾತುಗಳು ಆಡೋದು ಅವ್ರಿಗೇನಾದ್ರು ಹೊಟ್ಟೆ ತೊಳಸ್ತದಲ್ಲ. ಪಾಪ ಅವ್ರಿಗೇನಾದ್ರು ಒಂದು ಔಷಧಿ ಕೊಡಿಸ್ಬೇಕು ನಾವು ಇವಾಗ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಾಳೆ ತಮ್ಮ ಹುಟ್ಟೂರಾದ ಹರದನಹಳ್ಳಿಯಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ. ಶ್ರಾವಣ ಶನಿವಾರದ ಅಂಗವಾಗಿ ನಾಳೆ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಇದಾಗಿತ್ತು ಇಂದಿನ ನ್ಯೂಸ್. ನಮಸ್ಕಾರ.